ಬೆಂಗಳೂರು ನಗರದ ನಯನ ಸಭಾಂಗಣದಲ್ಲಿ ಆಗಸ್ಟ್ 18ರಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಪರಂಪರಾ ಕಲ್ಚರಲ್ ಫೌಂಡೇಶನ್ ವತಿಯಿಂದ ಜ್ಞಾನದೇಗುಲ ನಾಟಕ ಪ್ರದರ್ಶನ ಹಾಗೂ ರಂಗಗೌರವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕೆಪಿಟಿಸಿಎಲ್ನ ನಿವೃತ್ತ ನಿರ್ದೇಶಕರಾದ ಕೆಎನ್ ಗಂಗಾಧರ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕರಾದ ಬಲವಂತರಾವ್ ಪಾಟೀಲ್ ಅವರಿಗೆ ರಂಗಗೌರವ ನೀಡಿ ಸತ್ಕರಿಸಲಾಯಿತು. ಚಲನಚಿತ್ರ ನಿರ್ಮಾಪಕ ಎಂ. ಮುನಿರಾಜು ರಂಗಜ್ಯೋತಿ ಬೆಳಗಿಸಿ ನಾಟಕ ಪ್ರದರ್ಶನಕ್ಕೆ ಚಾಲನೆ ನೀಡಿದರು. ಚಲನಚಿತ್ರ ನಿರ್ದೇಶಕ ಬಿಎಸ್ ಲಿಂಗದೇವರು ಹಾಗೂ ರಾಜರಾಜೇಶ್ವರಿ ದೇವಳದ ಧರ್ಮದರ್ಶಿ ಬಿಕೆ ಪಾರ್ಥಸಾರಥಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಪರಂಪರಾ ಕಲ್ಚರಲ್ ಫೌಂಡೇಶನ್ ಅಧ್ಯಕ್ಷ ಜಿಪಿ ರಾಮಣ್ಣ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತ ಕೋರಿದರು. ರಂಗಗೀತೆಗಳೊಂದಿಗೆ ಆರಂಭವಾದ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರಿಂದ ಉತ್ತಮ ಮೆಚ್ಚುಗೆ ವ್ಯಕ್ತವಾಯಿತು. ನಂತರ ನಡೆದ ಜ್ಞಾನದೇಗುಲ ನಾಟಕ ಪ್ರದರ್ಶನವು ಪ್ರೇಕ್ಷಕರ ಮನಸೂರೆಗೊಂಡಿತು. ಕಲಾವಿದರಿಗೆ ನೆನಪಿನ ಕಾಣಿಕೆ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ನಾಟಕ ರಚನಕಾರ ಹಾಗೂ ನಿರ್ದೇಶಕ ಸಿದ್ದೇಶ್ವರ ನನಸುಮನೆ ಅವರಿಗೂ ಸನ್ಮಾನ ನಡೆಯಿತು. ಪರಂಪರೆ ಅಂದ್ರೆ ಮತ್ತೆ ಅಂದ್ರೆ ನಮ್ಮ ಸಂಸ್ಕೃತಿ, ಆಚರಣೆ, ಕಲಾ ಪ್ರಕಾರಗಳು, ನಮ್ಮ ನಡವಳಿಕೆಗಳು ಇದೆಲ್ಲವೂ ಕೂಡ ಮತ್ತೆ ಪುನರಾವರ್ತನೆ ಆದನ್ನ ನಾವು ಪರಂಪರೆ ಅಂತ ಹೇಳ್ತೇವೆ. ಅಕ್ಷರಶಃ ಅದೇ ರೀತಿಯಲ್ಲಿ ನಮ್ಮ ಪರಂಪರಾ ಕಲ್ಚರಲ್ ಫೌಂಡೇಶನ್ ಮತ್ತೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಬರ್ತಾ ಇದೆ ಸುಮಾರು ವರ್ಷಗಳಿಂದ. ಅದರಲ್ಲಿ ಒಂದಷ್ಟು ನಿಮ್ಗೆ ನಾನು ಪರಿಚಯ ಮಾಡಿಕೊಡ್ತೇನೆ. ಮೊದಲನೇದಾಗಿ, ಇಂತಹ ಒಂದು ಆಧುನಿಕ ಕಾಲಘಟ್ಟದಲ್ಲಿ ಕತೆ ಹೇಳುವಂಥದ್ದು ಕೇಳುವಂಥದ್ದು ನಶಿಸಿ ಹೋಗ್ತಾ ಇದೆ. ನಮ್ಮ ಅಜ್ಜಿ ತಾತ ಕತೆ ಹೇಳೋರು, ತಂದೆ ತಾಯಿ ಹೇಳೋರು, ಇದೆಲ್ಲ ಯಾಕೋ ಬಿಟ್ಟು ಹೋಗ್ತಾ ಇದೆ. ಎಲ್ಲರೂ ಕೂಡ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಡ್ತಾ ಇದ್ದೀವಿ. ಅದರಿಂದ ಅದಾಗಬಾರ್ದು ಅಂತ ನಮ್ಮ ಪರಂಪರಾ ವತಿಯಿಂದ ಬಹಳಷ್ಟು ಶಾಲೆಗಳಿಗೆ, ಬಡಾವಣೆಗಳಿಗೆ ಹೋಗಿ ಮಕ್ಕಳಿಗೆ ಕತೆ ಹೇಳೋದಕ್ಕೆ ಪ್ರೇರೇಪಣೆ ಮಾಡಿ, ಕತೆ ಹೇಳಿಕೊಟ್ಟು ನಾವು ಕತೆ ಹೇಳಿ ಹೇಳೋ ಕೇಳೋ ಕೆಲಸ ಅಂತ ಮಾಡ್ತಾ ಇದ್ದೇವೆ. ವಿಚಾರ ಪ್ರಚೋದಕ ನಾಟಕವನ್ನ ನಿಮ್ಮೆದುರು ಪ್ರದರ್ಶನ ಮಾಡುವಂತಹ ಒಂದು ಇಂಗಿತವನ್ನ ಇಟ್ಕೊಂಡಿದೆ. ಅದರ ಅಂಗವಾಗಿ ಈಗಾಗಲೇ ರಂಗಗೀತೆಗಳನ್ನು ತಾವು ಕೇಳಿದಿರಿ. ರಂಗ ಗೌರವಕ್ಕಾಗಿ ವೇದಿಕೆ ಈಗ ಸಿದ್ಧಗೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಆಹ್ವಾನವನ್ನು ಮನ್ನಿಸಿ ಅಷ್ಟೇ ಪ್ರೀತಿಯಿಂದ, ಅಷ್ಟೇ ಅಕ್ಕರೆಯಿಂದ, ಅಷ್ಟೇ ವಾತ್ಸಲ್ಯದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶ್ರೀ ಕೆ ಎನ್ ಗಂಗಾಧರ್ ಅವರು KPTCLನಲ್ಲಿ ಉದ್ಯೋಗದಲ್ಲಿದ್ದು ನಿರ್ದೇಶಕರಾಗಿ ಈಗ ವಿಶ್ರಾಂತ ಜೀವನಕ್ಕೆ ತೆರಳಿರುವಂಥವರು. ಅನೇಕ ರಂಗ ಪ್ರಯೋಗಗಳಲ್ಲಿ ಪೌರಾಣಿಕ ನಾಟಕಗಳಿರಲಿ, ಸಾಮಾಜಿಕ ನಾಟಕಗಳಿರಲಿ, ಐತಿಹಾಸಿಕ ನಾಟಕಗಳಿರಲಿ, ಇಲ್ಲೆಲ್ಲದರಲ್ಲೂ ಕೂಡ ಈ ಕೆಲಸದ ಒತ್ತಡದ ನಡುವೆಯೂ ಕೂಡ ಭಾಗವಹಿಸ್ತಾ ಬಂದ ಮತ್ತು ಸದಾ ಕಾಲ ಕಲಾ ಕಾಳಜಿಯನ್ನು ಜಾಗೃತವಾಗಿರಿಸಿಕೊಂಡಂಥವರು ಶ್ರೀ ಕೆ ಎನ್ ಗಂಗಾಧರ್ ಅವರು ನಮ್ಮ ಆತ್ಮೀಯ ಬಳಗದಲ್ಲಿದ್ದಾರೆ ಎನ್ನುವಂಥದ್ದು ನಮಗೆ ಹೆಮ್ಮೆ ತರುವಂತಹ ವಿಷಯ. ಮಾನ್ಯ ಶ್ರೀ ಕೆ ಎನ್ ಗಂಗಾಧರ್ ಅವರು ಈ ಕಾರ್ಯಕ್ರಮಕ್ಕೆ ರಂಗಗೌರವವನ್ನು ಸ್ವೀಕರಿಸಲಿಕ್ಕಾಗಿ ಆಗಮಿಸಿರುವಂತಹದ್ದು ನಮಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಶ್ರೀ ಕೆ ಎನ್ ಗಂಗಾಧರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಪರಂಪರಾ ಕಲ್ಚರಲ್ ಫೌಂಡೇಶನ್ನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಅವರ ಎಡಭಾಗಕ್ಕೆ ಶ್ರೀ ಬಲವಂತರಾವ್ ಪಾಟೀಲ್ ಅವರಿದ್ದಾರೆ. ಅವರು ಕೂಡ ಈಗ ವಿಶ್ರಾಂತ ಜೀವನದತ್ತ ಹೊರಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ ನಾಡಿನ ಸಮಸ್ತ ಕಲಾರಾಧಕರೇನಿದ್ದಾರೆ ಮತ್ತು ಕಲೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಏನಿದ್ದಾರೆ, ಮತ್ತು ಈ ಸಾಂಸ್ಕೃತಿಕ ತಂಡಗಳೇನಿವೆ ಮತ್ತು ಕಲಾ ತಂಡಗಳೇನಿವೆ ಅವುಗಳಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ಕೊಡ್ತಾ, ಧನ ಸಹಾಯವನ್ನು ಕೊಡ್ತಾ ಅವರನ್ನು ಪ್ರೋತ್ಸಾಹ ಮಾಡಿಕೊಂಡು ಬಂದಿರತಕ್ಕಂಥವರು, ಅವರ ಕಲೆಗೆ ಉತ್ತೇಜನವನ್ನು ಕೊಟ್ಟಂಥವರು ಬಲವಂತರಾವ್ ಪಾಟೀಲ್ ಅವರು ಕೂಡ ಇವತ್ತು ಪರಂಪರಾ ಸಂಸ್ಥೆಯ ನೀಡತಕ್ಕಂಥ ರಂಗಗೌರವಕ್ಕೆ ಅದನ್ನು ಸ್ವೀಕಾರ ಮಾಡಲಿಕ್ಕಾಗಿ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಪರಂಪರಾ ಕಲ್ಚರಲ್ ಫೌಂಡೇಶನ್ನ ಪರವಾಗಿ ಅತ್ಯಂತ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇನ್ನು BK ಪಾರ್ಥಸಾರಥಿ ಅವರು BTM ಲೇಔಟ್ನಲ್ಲಿ ರಾಜರಾಜೇಶ್ವರಿ ಅನ್ನುವಂಥ ಒಂದು ದೇವಾಲಯ. ಆ ದೇವಾಲಯದಲ್ಲಿ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು
ನಡೆಸ್ಕೊಂಡು ಮತ್ತೆ ಅನೇಕ ಸಾಮಾಜಿಕ ಕೆಲಸಗಳಲ್ಲೂ ಕೂಡ ತಮ್ಮನ್ನ ತೊಡಗಿಸ್ಕೊಂಡಿರುವಂಥವರು, ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳ ಒಂದು ತಾಣವಾಗಿ ಆ ರಾಜರಾಜೇಶ್ವರಿ ದೇವಾಲಯವನ್ನ ಮಾರ್ಪಾಡು ಮಾಡಿರುವಂತಹ ಕೆಲಸ ಇದೆಯಲ್ಲ, ಅದು ಎಲ್ಲರೂ ಮೆಚ್ಚುವಂಥದ್ದು. ನಿವೃತ್ತಿ ಆಗಿ 10 ವರ್ಷ ಆಯ್ತಲ್ಲ ಸರ್? 5 ವರ್ಷ. ಹಾಗಾದರೆ ತಮ್ಮ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಒಂದು 10 ವರ್ಷ ಆಯಿತು. ಅವರ ವೃತ್ತಿಯಲ್ಲಿರುವಾಗಲೇ ಈ ಪರಂಪರಾ ಕಲ್ಚರಲ್ ಫೌಂಡೇಶನ್ ಸ್ಥಾಪನೆ ಮಾಡಿ ನಮ್ಮ ನಾಟಕಗಳಿರ್ಬೋದು, ಆಮೇಲೆ ವಿಶೇಷವಾಗಿ ಅವರು ಈ ಕಥೆಗಳನ್ನು ಮಕ್ಕಳಿಗೆ ಹೇಳ್ತಕ್ಕಂಥ ಒಂದು ಹೊಸ ಕಾರ್ಯಕ್ರಮ ತಮ್ಮ ಈ ಪರಂಪರಾ ಸಂಸ್ಥೆಯಿಂದ ಶುರು ಮಾಡಿದರು. ಹೀಗೆ ಅದು ನಾಟಕ ಇರ್ಬೋದು, ವಿಚಾರ ಸಂಕಿರಣಗಳಿರ್ಬೋದು, ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ನಮ್ಮ ಸಂಸ್ಕೃತಿಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಉಂಟು ಮಾಡುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಕಥಾವಸ್ತುವಾಗಿರ್ತಕ್ಕಂಥದ್ದು ಜ್ಞಾನ ದೇಗುಲ. ಸ್ನೇಹಿತರೆ, ನಿಮಗೆ ಬೇಜಾರಾಗಲಿ ಅಂತ ಹೇಳಿದ್ರೆ ಎರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜ್ಞಾನ ದೇಗುಲ ನನಗೆ ಮನಸ್ಸಿಗೆ ಬಹಳ ನಾಟದಂತಹ ಒಂದು ಟೈಟಲ್. ಯಾಕೆಂದರೆ ಇವತ್ತು ನಾನು KAS ಆಫೀಸರ್ ಆಗಿ, KPTC ಡೈರೆಕ್ಟರ್ ಆಗಿ ಕಳೆದ ತಿಂಗಳಷ್ಟೇ ನಾನು ನಿವೃತ್ತನಾಗಿದ್ದೇನೆ. ಅದಕ್ಕಿಂತ ಮುಂದೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸವನ್ನು ಮಾಡಿ KAS ಅಧಿಕಾರಿಯಾಗಿ ನನ್ನ ಆಯ್ಕೆಯಾದೆ. ನಾನು ಯಾವುದೇ ಶಾಲಾ ಕಾಲೇಜಿಗೆ ಹೋಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. PUC ಮುಗಿತಿದ್ದಾಗೆ ಕರಸ್ಪಾಂಡೆನ್ಸ್ ಕೋರ್ಸಲ್ಲಿ BA ಮಾಡಿದೆ, ಕರಸ್ಪಾಂಡೆನ್ಸ್ ಕೋರ್ಸಲ್ಲಿ B.Ed ಮಾಡಿದೆ, ಕರಸ್ಪಾಂಡೆನ್ಸ್ ಕೋರ್ಸಲ್ಲಿ MA ಮಾಡಿದೆ, ಕರಸ್ಪಾಂಡೆನ್ಸ್ ಕೋರ್ಸಲ್ಲಿ M.Ed ಮಾಡಿದೆ. 4 ಡಿಗ್ರಿಗಳನ್ನ ನಾನು ಕರಸ್ಪಾಂಡೆನ್ಸ್ ಕೋರ್ಸಲ್ಲಿ ಓದಿದ್ದೀನಿ. ನಮ್ಮಲ್ಲಿ ಬಹಳಷ್ಟು ಹಿರಿಯರಿದ್ದೀರ, ತಮ್ಮ ಮಕ್ಕಳೆಲ್ಲ ಒಳ್ಳೆಯ ಉದ್ಯೋಗಕ್ಕೆ ಸೇರಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ.
ಸರ್ಕಾರಿ ಶಾಲೆಯಿಂದಲೇ ಸ್ಟಾರ್ಟ್ ಆಗೋದು ಅಂತ ಒಂದು ಸ್ಕಿಟ್ ತುಂಬಾ ಚೆನ್ನಾಗಿ ಇವತ್ತು ಮೂಡ್ ಬಂದಿದೆ. ಪ್ರತಿಯೊಬ್ಬೊಬ್ರು ಇದನ್ನ ಮನವರಿಕೆ ಮಾಡಿ ಇದು ನಾನು ನೋಡ್ತಿರುವಂತ ಎರಡನೇ ಪ್ರದರ್ಶನ. ಅಶ್ವಥ್ ಕಲಾಭವನದಲ್ಲಿ ಮೊದಲನೇ ಬಾರಿ ಈ ನಾಟಕ ಪ್ರದರ್ಶನ ಮಾಡಿದಾಗ ನಾನು ಅವರಿಗೆ ಜೊತೆಯಾಗಿದ್ದೆ, ಮತ್ತೆ ಆ ನಾಟಕಕ್ಕೆ ಸಾಕ್ಷಿಯಾಗಿದ್ದೆ. ಒಂದು ಅದ್ಭುತವಾದಂತಹ ನಾಟಕ ನೋಡಿದಂಥ ಅನುಭವ ನನಗಾಗಿದ್ದರಿಂದಾಗಿ ನಮ್ಮ ಸಂಸ್ಥೆಯ ಮೂಲಕ ಈ ನಾಟಕವನ್ನು ಯಾಕೆ ಆರಿಸಬಾರದು ಅಂತ ಹೇಳಿ ನನಗೆ ಅನಿಸಿ ಇವತ್ತು ಈ ನಾಟಕ ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ದೊರಕಿದೆ. ಈ ಅವಕಾಶವನ್ನು ದೊರಕಿಸಿಕೊಟ್ಟಂತ ಸಿದ್ದೇಶ್ವರ ಮನಸ್ಸು ಮನೆಯವರಿಗೆ ಮತ್ತೆ ಜನಪದ ತಂಡದ ಎಲ್ಲ ಕಲಾವಿದರ ಮಿತ್ರರಿಗೆ, ಅದ್ಭುತವಾದಂತಹ ಅಭಿನಯ ಪಟುಗಳು ಇದ್ದೀರಿ ನಿಮ್ಮಲ್ಲಿ. ಇದು ಹೆಚ್ಚೆಚ್ಚು ಪ್ರದರ್ಶನಗಳನ್ನು ಕಾಣಲಿ, ಹೆಚ್ಚೆಚ್ಚು ಜಿಲ್ಲೆಗಳನ್ನು ತಲುಪಲಿ, ತಾಲೂಕುಗಳನ್ನು ತಲುಪಲಿ, ಗ್ರಾಮಗಳನ್ನು ತಲುಪಲಿ ಅನ್ನುವಂತಹ ಒಂದು ಆಶಯ ನಿಜವಾಗ್ಲೂ ಈ ನಾಟಕ ನೋಡಿದ್ಮೇಲೆ ಎಲ್ರಿಗೂ ಅನಿಸುತ್ತೆ.